2019ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಅಧಿಕಾರ ಹಿಡಿದ ಮೇಲೆ, ಚುಕ್ಕಾಣಿ ಹಿಡಿದ ಮೇಲೆ ಸಂಪುಟವನ್ನ ವಿಸ್ತರಣೆ ಮಾಡಿದ್ರು. ಸುಮಾರು 136 ಶಾಸಕರ ಗೆದ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇತರರನ್ನು ಸೇರಿಸಿ 140 ಶಾಸಕರನ್ನ ಹೊಂದಿರತಕ್ಕಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಜನಗಳು ಆಶೀರ್ವಾದ ಮಾಡಿದ್ದಾರೆ. ಜನಗಳ ನಿಮ್ಮ ನಂಬಿ ಆಶೀರ್ವಾದ ಮಾಡಿದ ಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳೇನಿದೆ ಅದನ್ನ ಈಡೇರಿಸ್ತಕ್ಕಂಥ ಕರ್ತವ್ಯ ನಿಮ್ ಮೇಲಿದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಕುರ್ಚಿ ಕಿತ್ತಾಟದಲ್ಲಿ, ಸಂಪುಟ ವಿಸ್ತರಣೆಯಲ್ಲಿ, ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ದುಡ್ಡನ್ನ ಒಡೆಯೋದ್ರಲ್ಲಿ, ಬೇರೆ ಇದರಲ್ಲಿ ಹಗರಣಗಳಲ್ಲಿ ಪಾಳೆ ಆಗೋದ್ರ ಮುಖಾಂತರ ಜನರಿಗೆ ಮೋಸ ಮಾಡೋದ್ರಲ್ಲಿ ನೀವು ನಿರತರಾಗಿದ್ರಿ. ಅದ್ರ ಜೊತೆಗೆ ಸಿದ್ದರಾಮಣ್ಣರ ಸಂಪುಟ ಏನಿದೆ ಆ ಸಂಪುಟದಲ್ಲಿ ಇವರು ಮಂತ್ರಿ ಮಾಡಿದ್ರು. ಯಾರು ನಾವು ಭ್ರಷ್ಟ ನಾಗೇಂದ್ರ ಅಂತ ಹೇಳ್ತಾ ಇದೀವಿ, ಅವರು ಸಹ ಸಂಪುಟದಲ್ಲಿ ಮಂತ್ರಿ ಆಗಿದ್ರು. ಅವ್ರು ಇರ್ಬೇಕಾದ್ರೆ ಇದೇ ಸದನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಧರಣಿಯನ್ನ ಮಾಡಿದಾಗ ಇದೇ ಸಿದ್ದರಾಮಣ್ಣವರು ಅವರ ರಾಜೀನಾಮೆಯನ್ನ ಪಡ್ಕೊಂಡಾದ್ಮೇಲೆ ಅವ್ರ ಮೇಲೆ CBI ED ಎನ್ಕ್ವೈರಿ ಆಯ್ತು. ಅವರು ತಪ್ಪು ಮಾಡಿರೋದು ಸಾಬೀತಾಯ್ತು. ಅವರು ಜೈಲ್ಗೂ ಸಹ ಹೋಗಿ ಈಗ ಬೇಲ್ ಮೇಲಿದೆ. ಬೇಲ್ ಮೇಲೆ ಇರ್ತಕ್ಕಂಥ ವ್ಯಕ್ತಿನ ಎನಿ ಟೈಮ್ ನಾಳೆ ನಾಳಿದ್ದು ಆಗಿರಬಹುದು, ಸಾಬೀತಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಳಕ್ಕಾಗ್ತಾರೆ. ಆ ಒಳಕ್ಕಾಗೋ ವ್ಯಕ್ತಿನ ನೀವು ಸಂಪುಟದಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದೀರಿ ಅಂತ ಪ್ರಶ್ನನ್ನ ನೀವು ಸಂಪುಟದಲ್ಲಿ ಇಟ್ಕೊಂಡು ಬೇರೆಯವರಿಗೆ ಏನು ಸಂದೇಶವನ್ನು ಕೊಡ್ತೀರಿ? ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಒಕ್ಕರಳಿಂದ ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಕಾರಣಕ್ಕೂ ಇಂಥ ಭ್ರಷ್ಟ ರಾಜಕಾರಣಿಯನ್ನ ಸಂಪುಟದಲ್ಲಿ ಇಟ್ಕೋಬಾರ್ದು. ಈ ಕೂಡಲೇ ಅವರನ್ನ ಕೈ ಬಿಡೋದ್ರ ಮುಖಾಂತರ ಇತರರಿಗೆ ಏನು ಸಂದೇಶವನ್ನು ಕೊಡಬೇಕು ಜನರಿಗೆ, ಅವ್ರಿಗೆ ಸಂದೇಶವನ್ನ ನೀವು ಕೊಡಬೇಕಾಗ್ತದೆ. ನೀವು ಈ ಮನುಷ್ಯನ ಮೇಲೆ ಇರ್ತಕ್ಕಂಥ 30 ರಿಂದ 34 ಕೇಸ್ ಇದೆ. ED ಮತ್ತೆ CBI ಲೋಕಾಯುಕ್ತದಲ್ಲಿ ಸುಮಾರು 30 ರಿಂದ 34 ಕೇಸ್ ಇದೆ. ಒಂದು ತಿಂಗಳಲ್ಲಿ ಇರ್ತಕ್ಕಂಥದ್ದು 30 ದಿನ. ಈ ಮನುಷ್ಯನ ಮೇಲೆ ಇರ್ತಕ್ಕಂಥದ್ದು ಪ್ರತಿದಿನ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥವ್ರನ್ನ ತಗೊಂಬಂದು ನೀವು ಸದನದಲ್ಲಿ ಯಾವಾಗ ಕೂರಿಸ್ತೀರಿ? ದಿನ ಬೆಳಗಾದ್ರೆ ಆ ಮನುಷ್ಯ ಹೋಗಿ ಕೋರ್ಟಲ್ಲಿ ಕೂರ್ಬೇಕು. ಅಂತ ಒಬ್ಬ ಭ್ರಷ್ಟನ್ನ ತಗೊಂಬಂದು ನೀವು ಸದನದಲ್ಲಿ ಕೂತ್ಕೊಂಡು ಜನಗಳಿಗೆ ಸೇವೆ ಮಾಡು ಅಂದ್ರೆ ಯಾವ ರೀತಿ ಮಾಡ್ಲಿಕ್ಕೆ ಆಗುತ್ತೆ? ಯಾಕೆ ನಿಮ್ಗೆ ಇರ್ತಕ್ಕಂಥ 140 ಶಾಸಕರಲ್ಲಿ ಇನ್ಯಾರು ನಿಷ್ಠಾವಂತರು, ಅನುಭವಿಗಳು ಸಿಗ್ಲಿಲ್ವಾ? ಯಾರು ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕಂತು ತಂದು ಕೂರ್ಸ್ಕೊಳ್ಳಿಲ್ಲಪ್ಪ. ನಮ್ಗಿರ್ತಕ್ಕಂಥ ಮಾಹಿತಿ, ಹಿರಿಯರು ಹೇಳ್ತಕ್ಕಂಥ ಮಾಹಿತಿ ಏನು 187 ಕೋಟಿ ಹಗರಣ ಮಾಡಿದ್ದಾರೆ. ಈ ಹಗರಣದಲ್ಲಿ ಹೈಕಮಾಂಡ್ ಲೆವೆಲ್ ಇರ್ತಕ್ಕಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ ಅವರು ಎಲ್ಲರೂ ಸಹ ಪಾಲ್ದಾರರಾಗಿದ್ದಾರೆ. ಈ 187 ಕೋಟಿನ ಹೊರ ರಾಜ್ಯಗಳ ಒಂದು ಚುನಾವಣೆ ನಡೆಸಲಿಕ್ಕೆ ಇವರೇನು ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ. ಇದನ್ನ ನಾವು ಕೂಲಂಕುಷವಾಗಿ ವಿತ್ ಡಾಕ್ಯುಮೆಂಟೇಶನ್ ತೆಗೆದು ನೋಡಿದಾಗ ಒಂದು ಬಾರ್ಗಳಿಗೆ ಕಳಿಸಿದ್ದಾರೆ, ಜ್ಯುವೆಲರಿ ಶಾಪ್ಗಳಿಗೆ ಕಳಿಸಿದ್ದಾರೆ, ಕಾರ್ ಶೋರೂಮ್ಗಳಿಗೆ ಕಳಿಸಿದ್ದಾರೆ. ಅಂದ್ರೆ ಇದಕ್ಕೆಲ್ಲ ಯಾರು ಮೊದಲೇ ಸ್ಕೆಚ್ ಹಾಕಿ ನೀಟಾಗಿ ಪ್ರೀ ಪ್ಲಾನ್ಡ್ ಆಗಿ ಮಾಡಿರ್ತಕ್ಕಂಥದ್ದು. ಈ ನಾಗೇಂದ್ರಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಮನುಷ್ಯ ಇಮ್ಮಿಡಿಯೇಟ್ ಆಗಿ ಒಂದು ಹೇಳಿಕೆಯನ್ನು ಕೊಡಬೇಕು. ಸ್ವಾಮಿ, ನಾನು ಮಿನಿಸ್ಟರ್ ಆಗಿದ್ದಾಗ ನನ್ನ ಸ್ವಇಚ್ಛೆಯಿಂದ ಮಾಡಿರ್ತಕ್ಕಂಥದ್ದಲ್ಲ ಇದು. ನನ್ನ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಹೇಳಿಕೆ ಮೇರೆಗೆ ನಾನು ಮಾಡಿರ್ತಕ್ಕಂಥದ್ದು ಸ್ವಾಮಿ. ನಂದು ತಪ್ಪಿದೆ ಅಂತ ಒಪ್ಕೊಂಡು ರಾಜೀನಾಮೆ ಕೊಟ್ಟು ನೀನ್ ಮನೆಗೆ ಹೋಗಯ್ಯ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ, ನಿಂತ ಭ್ರಷ್ಟನ್ನ ಯಾವುದೇ ಕಾರಣಕ್ಕೂ ಸಂಪುಟದಲ್ಲಿ ಮುಂದುವರಿಲಿಕ್ಕೆ ಬಿಡೋದಿಲ್ಲ. ನೀನೇನಾದ್ರೂ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಸೀಟ್ ತಗೊಂಡು ಇವತ್ತಿನ ದಿವಸ ನೀನು ಸಂಪುಟದಲ್ಲಿ ಮುಂದುವರಿತೀನಿ ಅಂತ ಹೇಳಿದ್ರೆ ನಿಮ್ಮ ಹೈಕಮಾಂಡ್ಗೆ ಮಾನ ಮರ್ಯಾದೆ ಇಲ್ಲ. ನಿನ್ಗೂ ಮಾನ ಮರ್ಯಾದೆ ಅಲ್ವಾ? ಹೇಳಿಕೆಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಹೊರಗುಳಿಬೇಕು ಅಂತೇಳಿ ನಾವು ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಇರುವುದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮತ್ತೊಮ್ಮೆ DK ಶಿವಕುಮಾರ್ ಅವರು ಪ್ರೂವ್ ಮಾಡಿದ್ದಾರೆ. ಯಾವ ವ್ಯಕ್ತಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನ ಲೂಟಿ ಮಾಡಿ ಆ ದುಡ್ಡನ್ನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ, ವಿಶೇಷವಾಗಿ ಬಳ್ಳಾರಿ, ಗುಲ್ಬರ್ಗ ಮತ್ತೆ ಕೂಡ್ಲಿಗಿ ಚುನಾವಣೆಗೆ ಹಂಚಿದ್ರು. ಅವರನ್ನ ಹೋದ ಅಧಿವೇಶನದಲ್ಲಿ ED ರೈಡ್ ಆಗಿ ಮತ್ತೆ ತನಿಖೆ ಆಗಿ ಅವರು ಸ್ವತಃ ರಾಜೀನಾಮೆ ಕೊಟ್ಟಿದ್ರು.
ಅಂತ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಅವಶ್ಯಕತೆ ಏನಿತ್ತು? ಇಲ್ಲಿ ಯಾವುದೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಡೀಲ್ ಆಗಿದೆ ಅನ್ನುವ ಅನುಮಾನ ನಮ್ಗೆ ಬರ್ತಾ ಇದೆ. ಒಂದ್ ಕಡೆ ಡೀಲ್ ಆಗಿರ್ಬೇಕು, ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಇವರು ನಾಗೇಂದ್ರ ಅವರು ಬಹುಶಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಬೆದರಿಕೆ ಆಗ್ತಾ ಇರ್ಬೇಕು ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ನಾನು ಒಬ್ಬನೇ ಆಗಪ್ಪ ಜೈಲ್ಗೆ ಹೋಗಿದ್ದು, ನೀವು ನಮ್ ಜೊತೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಬೆದರಿಕೆ ಆಗ್ತಾ ಇರ್ಬೋದು. ಆದ್ರಿಂದ ಅನಿವಾರ್ಯವಾಗಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೇನೋ, ಅವ್ರು ಖುಷಿ ಪಟ್ಕೊಳಕ್ಕೆ. ಆದ್ರೆ ನಮ್ಮ ಹೋರಾಟ ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದ ಅಧಿಕಾರವನ್ನ ಕೊಡ್ತೀವಿ, ಯಾವುದೇ ಪರ್ಸೆಂಟೇಜ್ ತಗೊಳ್ಳಲ್ಲ, ಜನರಿಗೆ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇವತ್ತು ಲೂಟಿ ಗ್ಯಾಂಗ್ ಅನ್ನು ಕಟ್ಕೊಂಡು ಸರ್ಕಾರ ರಚನೆ ಮಾಡಿದೆ. ನಾಗೇಂದ್ರ ಅವರು ಮತ್ತೊಮ್ಮೆ ಇಷ್ಟು ಗುರುತರವಾದ ಆರೋಪಗಳಿದ್ರು, ಜೈಲಿಗೆ ಹೋಗಿ ಬಂದಿದ್ರು, ತನಿಖೆ ಇನ್ನ ಪೂರ್ಣ ಆಗದೆ ಇದ್ರು, ಇನ್ನು ಕೊನೆಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಇದ್ರು ಇಷ್ಟು ಬೇಗ ತರಾತುರಿಯಲ್ಲಿ ನಾಗೇಂದ್ರವನ್ನ ಮಂತ್ರಿ ಮಾಡಿರೋ ರಹಸ್ಯ ಏನು ಅನ್ನೋದನ್ನ ಕರ್ನಾಟಕ ಜನತೆಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಅವರು ಹೇಳ್ಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ. ಸರ್, ನಿಮ್ ಪಕ್ಷ ಕಾನೂನು ಪ್ರಕಾರವಾಗಿ ಯಾವ ರೀತಿ ಹೋರಾಟಕ್ಕೆ ತಿಳಿತಾ ಇದೆ? ಇದು ನಮ್ಮ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಮಾಡಿರುವ ಅವಮಾನ ಕಾಂಗ್ರೆಸ್ ಪಕ್ಷ. ಅದು ಏನು ವಿಶೇಷವಾಗಿ ದಲಿತರ ಹಣ ಲೂಟಿ ಮಾಡಿ, ಎಸ್ ಟಿ ವರ್ಗದ ಹಣ ಲೂಟಿ ಮಾಡಿ, ಹಿಂದೂ ತೆಗೆದವ್ರನ್ನ ಮತ್ತೆ ವಿಜೃಂಭಿಸ್ತಾ ಇದ್ದೀರಲ್ಲ, ಸರ್ಕಾರಕ್ಕೆ ಅದು ಮಾನ ಮರ್ಯಾದೆ ಗೌರವ ಇದೆಯಾ? ನಾವು ಜನರ ಪರ ನಿಂತಿದ್ದೆ ಇವತ್ತು. ಇದು ಬಿಜೆಪಿ ವೈಯಕ್ತಿಕ ಅಜೆಂಡಾ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಶೋಷಿತ ವರ್ಗದ ಜೊತೆ ನಿಂತ್ಕೊಂಡು ನಾವು ನಿಮ್ ಜೊತೆಗಿದ್ದೇವೆ. ಇಂಥ ಭ್ರಷ್ಟರನ್ನ ಮತ್ತೆ ಅಧಿಕಾರಕ್ಕೆ ತಂದ್ರೆ ಸರ್ಕಾರದ ಗತಿಯೇನು? ಇನ್ನು ಉಳಿದು ಬೆಳೆದ ಕಾಸನ್ನು ಬಳಿದಾಗ ತಿಂದಾಕ್ತಾರೋ. ಹಾಗಾಗಿ ಅವ್ರನ್ನ ತೆಗಿಬೇಕು ಅನ್ನೋದು ಹೋರಾಟ ನಮ್ಗೆ. ಹಾಗಾಗಿ ನಮ್ಮ ಹೋರಾಟ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ನಡೀತಾ ಇದೆ. ಸದನದ ಒಳಗೆ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ನಿಲುವು ಒಂದೇ, ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಿ ಮತ್ತೆ ಜನತೆಗೆ ವಿವರಿಸಬೇಕು ಯಾವ ಪರಿಸ್ಥಿತಿಯಲ್ಲಿ ನೀವು ಅವ್ರನ್ನ ಮತ್ತೆ ಆಯ್ಕೆ ಮಾಡ್ಕೊಂಡ್ರಿ, ಅವ್ರು ಬಿಟ್ರೆ ಇನ್ಯಾರು ಆನೆಸ್ಟ್ ಆಗಿರೋರು ನಿಮ್ಮ ಪಕ್ಷದಲ್ಲಿ ಯಾರು ಇರ್ಲಿಲ್ವಾ? ಮತ್ತೆ ಅವ್ರು ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಬೇರೆ ಆದ್ಯತೆ ಇಲ್ವಾ? ಎಲ್ಲದರ ಬಗ್ಗೆ ಸರ್ಕಾರ ಜನತೆಗೆ ವಿವರಿಸಬೇಕು ಅನ್ನೋ ಆಗ್ರಹ ಭಾರತೀಯ ಜನತಾ ಪಾರ್ಟಿ.